A park in the shape of a quadrilateral has angle D to be 90, AB to be 9 meters, BC to be 12, CD to be 5 and AD to be 8 meters. ಎಲ್ಲ ಮೀಟ್ರಲ್ಲೇ ಇದೆ. ಹೌ ಮಚ್ ಏರಿಯಾ ಡಸ್ ಇಟ್ ಆಕ್ಯುಪೈ? ಹುಡುಗರ ಚಿತ್ರ ಬಿಡಿಸಿ ಮೊದಲು, ಆಮೇಲೆ ಗಿವನ್ ಬರೀರಿ, ಟು ಫೈಂಡ್ ಏನು ಅಂತ ಹೇಳಿ, ಮತ್ತು ವರ್ಕಿಂಗು ಅಲ್ಲಿವರೆಗೂ ಬರೀರಿ, ವರ್ಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಇಷ್ಟು ಬರೀರಿ. ಪಾಸ್ ಮಾಡಿ. ಇವಾಗ ಚಿತ್ರ ಬಿಡಿಸಿದ್ರಾ? ಇಲ್ಲಿ ನಾವು ಕ್ವಾಡ್ರಿಲ್ಯಾಟ್ರಲ್ ನೋಡ್ತಾ ಇದ್ದೀವಿ. ಒಂದು ಸ್ಪೆಸಿಫಿಕ್ ಆ್ಯಂಗಲ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಆ ರೀತಿಯಲ್ಲಿ ಬಿಡಿಸ್ಬೇಕು ಚಿತ್ರನ. ಈ ರೀತಿಯಲ್ಲಿ ಅಲ್ವಾ? ಈ ಆ್ಯಂಗಲ್ ಬಂದು ಸಿ, ಎ ಬಿ ಸಿ ಡಿ. ಎ ಬಿ ಇಸ್ 9 meters, ಬಿ ಸಿ ಇಸ್ 12 meters, ಸಿ ಡಿ ಇಸ್ 5 meters and ಎ ಡಿ ಇಸ್ 8 meters. ಮತ್ತು ಗಿವನ್ ಬಗ್ಗೆ ಮಾತಾಡೋಣ. ಇಟ್ಸ್ ಅ ಪಾರ್ಕ್ ABCD of quadrilateral shape. Here AB is 9 meters, BC is 12 meters, DC is 5 meters and AD is 8 meters. ಮತ್ತೊಂದು ಆಂಗಲ್ ಸಿ ಎಸ್ 90 ಡಿಗ್ರಿ. To find, we need to find the area of the quadrilateral ABCD. CD. ಹೇಗೆ ಮಾಡೋದು? ಇವಾಗ ಏರಿಯಾ ಆಫ್ ಕ್ವಾಡ್ರಿಲ್ಯಾಟರಲ್ ಫಾರ್ಮುಲಾ ಅಂತ ಗೊತ್ತಿಲ್ಲ. ಈ ಚಾಪ್ಟರು, ಈ ಟಾಪಿಕ್ ಎಲ್ಲ ಬಂದು ಏರಿಯಾ ಆಫ್ ಟ್ರಯಾಂಗಲ್ಸು. ಟ್ರಯಾಂಗಲೇ ಕಾಣ್ತಾ ಇಲ್ಲ. ಟ್ರಯಾಂಗಲ್ ಹೇಗೆ ಸಿಗುತ್ತೆ? ಬೈ ಕನೆಕ್ಟಿಂಗ್ ದ ಡಯಾಗ್ನಲ್ಸ್ ಅಲ್ವಾ? ಸೊ ಇಲ್ಲಿ 4 ಟ್ರಯಾಂಗಲ್ ಆಗೋಯ್ತು. ಇವಾಗ 2 ಇದ್ರೆ ವಾಸಿ. ಯಾವ್ದು 2 ಇಟ್ಕೊಳೋದು? ಬಿ ಡಿ ಜಾಯಿನ್ ಮಾಡಿ ಇವೆರಡು ಇಟ್ಕೊಳೋದ, ಇಲ್ಲ ಅಂತ ಹೇಳಿದ್ರೆ ಇವೆರಡು ಇಟ್ಕೊಳೋದ? ಯೋಚನೆ ಮಾಡಿ ಯಾವ್ದು ವಾಸಿ ಅಂತ ಹೇಳಿ. ಯಾವ್ದಾದ್ರು ಒಂದು ಡಯಾಗ್ನಲ್ ಕನೆಕ್ಟ್ ಮಾಡಬೇಕು, ಆಮೇಲೆ ಹೆರೋನ್ಸ್ ಫಾರ್ಮುಲಾ ಅದು ಇದು ಏನೋ ಒಂದು ಉಪಯೋಗಿಸ್ಕೊಬೋದು. 4 ಮಾಡ್ತು ಅಂತ ಹೇಳಿದ್ರೆ ಅದು ಇನ್ನೂ ಪದ್ಧತಿ ಆಗುತ್ತೆ. ಯಾವೆರಡು ಡಯಾಗ್ನಲ್ ಕನೆಕ್ಟ್ ಮಾಡಬೇಕು ಯೋಚನೆ ಮಾಡಿ. ಬಿ ಡಿ ಅಂತ ಹೇಳ್ತೀನಿ. ಏನಕ್ಕೆ? ಎ ಸಿ ಬೇಡ, ಬಿ ಡಿ ಅಂತ ಹೇಳ್ತಾ ಇದ್ದೀನಿ. ಎ ಸಿ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಕ್ಯಾಲ್ಕುಲೇಷನ್ ಉದ್ದಾಗುತ್ತೆ. ಬಿ ಡಿ ಬೇಗ ಆಗುತ್ತೆ ಅಂತ ಹೇಳಿ ನನ್ನ ಸಜೆಷನ್ನು. ಏನಕ್ಕಂತ ಹೇಳಿದ್ರೆ ನಿಮ್ಗಿಲ್ಲಿ ಆ್ಯಂಗಲ್ ಸಿ 90 ಡಿಗ್ರಿ ಅಂತ ಗೊತ್ತಿದೆ, ಹಾಗಾಗಿ ಬಿ ಡಿ ಬಂದು ಹೈಪೋಟಿನಸ್ ಆಗುತ್ತೆ. ಇದನ್ನು ಕಂಡುಹಿಡಿಯೋದು ಅವಾಗ ಸುಲಭ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ 3 ಸೈಡ್ ಬೇಕೇ ಬೇಕಲ್ವಾ? ಇವಾಗ 8, 9 ಮತ್ತು ಇದು ಯಾವುದೋ ಒಂದು ವ್ಯಾಲ್ಯೂ ಬರುತ್ತಿದ್ದು, ಆ ಥರ 3 ವ್ಯಾಲ್ಯೂ ಇತ್ತು ಅಂದರೆ ಹೆರೋನ್ಸ್ ಫಾರ್ಮುಲಾ ಉಪಯೋಗಿಸಿ ಇಂಥ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಬೋದು. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು ಅಂತ ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಉಪಯೋಗಿಸಿ ಮಾಡ್ಬೋದು. ಹಾಗಾಗಿ ವಿ ನೀಡ್ ಟು ಕನೆಕ್ಟ್ ಬಿ ಡಿ. ಸರಿನಾ? ಇವಾಗ ನಿಮ್ಮ ವರ್ಕಿಂಗ್. ಇನ್ ಟ್ರಯಾಂಗಲ್ BDC, BD square is equal to BC square plus DC square. BC is 12 square, DC is 5 square. 144 plus 25 is 169. Therefore BD is equal to 13 centimeter. ಪಾರ್ಕ್ ಅಲ್ವಾ ಇದು? ಮೀಟ್ರಲ್ಲಿರುತ್ತೆ. ಸಿಕ್ತಲ್ವಾ? ಇವಾಗೆಲ್ಲ ಮಾಡಿ, ನೀವೇ ಮಾಡಿ, ಪಾಸ್ ಮಾಡಿ, ಒಂದೊಂದು ಏರಿಯಾ ಕಂಡುಹಿಡಿರಿ. ರೂಟ್ ಎಲ್ಲ ಬಂತು ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಏನು ನಾವು ಕಂಪಲ್ಸರಿ ಇದಿಲ್ಲ. ಕೊನೆಯ ಹೊತ್ತು ನೀವು ರೂಟಲ್ಲಿ ಇಟ್ಟರು ಏನು ತೊಂದರೆ ಆಗಲ್ಲ.
ಸೊ ಮೊದಲೇ ಏರಿಯಾ, ಕನ್ಸಿಡರ್ ಟ್ರಯಾಂಗಲ್ BDC. ಸೊ ಏರಿಯಾ ಆಫ್ ಟ್ರಯಾಂಗಲ್ is equal to half into base into height. ಇಲ್ಲಿ ಬೇಸ್ ಯಾವುದು, ಹೈಟ್ ಯಾವುದು ಈ ಟ್ರಯಾಂಗಲಲ್ಲಿ? ಬೇಸ್ 5 ಆಯಿತು ಅಂತ ಹೇಳಿದ್ರೆ ಹೈಟು 12 ಆಗುತ್ತೆ. ಮತ್ತೊಂದು ಕಾಂಬಿನೇಷನ್ ಇದೆ. ಮತ್ತೊಂದು ಕಾಂಬಿನೇಷನ್ ಯಾವುದು ಅಂತ ಹೇಳಿದ್ರೆ, ಬೇಸ್ 12 ಆಯಿತು ಅಂತ ಹೇಳಿದ್ರೆ ಹೈಟು 5 ಆಗುತ್ತೆ. ಸೊ ಈ ರೀತಿಯಲ್ಲಿ ಎರಡನ್ನೂ ಉಪಯೋಗಿಸ್ಬೋದು ನೀವು. ಸೊ 5 into 12. ಸೊ 2 1s are 2 6 are. So this is 30 meter square. 30 meter square. ಮುಂದಿಂದು ಟ್ರಯಾಂಗಲ್ ADB. Consider triangle ADB with area of triangle being equal to S into S minus A into S minus B into S minus C whole to the power of half, where S is sum of all the sides divided by 2. So S is equal to 8 plus 9 plus 13 divided by 2. So this is equal to ಎಷ್ಟು ಹುಡುಗರ ಇದು? 16 17 17 30 30 2 15. Then area of triangle is equal to 15 times of 15 minus 8, 15 minus 9, 15 minus 13 to the power of half. So this is 15 into in value, so 15 into 7 ಮತ್ತಿದು 6 ಮತ್ತಿದು 2. ರೂಟು ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲಿ. ಪ್ರಾಡಕ್ಟ್ ಆಫ್ 3 into 5 3 7 into 3 into 2 into 2 to the power of half. ಇಲ್ಲಿ ನೋಡಿ, ಇವಾಗ 3 into 2 3 into 2 3 into 2 6 6 into 6 is 6 square. So 6 square into 35 to the power of half. So square root of 6 square into square root of 35. So this is 6 root of 35 meter square. Now the area of quadrilateral ABCD, which is sum of area of triangle ABD plus area of triangle BDC. So this is 6 root of 35 plus 30. 6 is common, root of 35 plus 5. ಸೊ ಈ ರೀತಿಯಲ್ಲಿ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇಡಬೇಕಾಗುತ್ತೆ ನೀವು ಉತ್ತರನ. ಮೀಟರ್ ಸ್ಕ್ವೇರ್, ಯೂನಿಟ್ ಮರಿಬೇಡಿ. ಈ ರೀತಿಯಲ್ಲಿ ನೀವು ಉತ್ತರನ ಕೊನೆಯದಾಗಿ ರೆಪ್ರೆಸೆಂಟ್ ಮಾಡಬೇಕು. ರೂಟ್ ಆಫ್ 35 ಅವೆಲ್ಲ ಏನು ತೊಗೊಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಥರ ರೂಟ್ ಆಫ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕೆಲಸಗಳು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ರೂಟ್ ಎಲ್ಲ ಕಂಡುಹಿಡಿದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಕ್ಯಾಲ್ಕುಲೇಟರ್ ಇತ್ತು ಅಂದರೆ ಬೇರೆ ಕೆಲಸ, ಬಟ್ ಇದು ವಿತೌಟ್ ಕ್ಯಾಲ್ಕುಲೇಟರ್ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ.